ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಸೇವ್ ಆ್ಯಸ್, ಇನ್ಕ್ರಿಮೆಂಟಲ್ ಸೇವ್ ಆ್ಯಂಡ್ ಆಟೋ ಸೇವ್. ಓಕೆ, ಸೊ ಫಸ್ಟು ಸೇವ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸೇವ್ ಅಂತಂದರೆ ಇವಾಗ ಆಲ್ರೆಡಿ ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಿ, ಇದನ್ನು ಒಂದು ಸೀನಾಗಿ ನಾವು ಕನ್ವರ್ಟ್ ಮಾಡಬೇಕು ಅಂತಂದರೆ ಸೇವ್ ಮಾಡ್ತೀವಿ. ಓಕೆ, ಅದು ಫೈಲ್ ಬಂದುಬಿಟ್ಟು ಸೇವ್ ಫೈಲ್ಸಲ್ಲಿ ಹೋಗಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, Ctrl+S ಫಾರ್ ಶಾರ್ಟ್ಕಟ್. ಇವಾಗ ನೋಡಿ ಸೇವ್ ಮಾಡ್ತೀನಿ, ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ವರ್ಷನ್ ಅಂತ ಕ್ರಿಯೇಟ್ ಮಾಡ್ತೀನಿ, ವರ್ಷನ್ 01 ಅಂತ ತಗೋತೀನಿ. ಇಲ್ಲಿ ಸೇವ್ ಆ್ಯಸ್ ASCII ಫೈಲ್ ಆ್ಯಂಡ್ MB ಬೈನರಿ 2 ಆಪ್ಷನ್ಸ್ ಇದೆ. ASCIIಯಲ್ಲಿ ಸೇವ್ ಮಾಡ್ತೀನಿ, ಸೇವ್ ಆಯ್ತಲ್ವ. ಸೊ ಇವಾಗ ಚೆಕ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ, ಸೀನ್ಸ್ ನೋಡಿ ಸೇವ್ 1 ಆಗಿ ತೊಗೊಂಡಿದೆ ಅಲ್ವಾ. ಸೊ ನೆಕ್ಸ್ಟ್ ಒನ್ ಸೇವ್ ಆ್ಯಸ್ ಅಂತಂದರೆ ಆಲ್ರೆಡಿ ಪಿಕಾಕ್ ವರ್ಷನ್ 01 ಅಂತ ನಾನು ತೊಗೊಂಡಿದ್ದೀನಿ. ಸೇವ್ ಆ್ಯಸ್ ಅಂತಂದರೆ ಇರೋ ಫೈಲ್ನ ಇನ್ನೊಂದು ಫೈಲಾಗಿ ಸೇವ್ ಮಾಡುತ್ತೆ. ನೋಡಿ Ctrl+Shift+S. ಓಕೆ, ಶಾರ್ಟ್ಕಟ್ ಬಂದುಬಿಟ್ಟು Ctrl+Shift+S, ಸೇವ್ ಆ್ಯಸ್. ನೋಡಿ ಇಲ್ಲಿ ಪಿಕಾಕ್ 1 ಅಂತ ಇದೆಯಲ್ವ, ಇದನ್ನು ನಾನು ಪಿಕಾಕ್ 2 ಅಂತ ತೊಗೋತೀನಿ. ಸೇವ್ ಆ್ಯಸ್ 2 ವರ್ಷನ್ಸ್ ಆಗಿ ಸೇವ್ ಮಾಡುತ್ತೆ, ಅದನ್ನು ನಾವು ಸೇವ್ ಆ್ಯಸ್ ಅಂತ ಕರಿತೀವಿ. ಓಕೆ, ಇಂಕ್ರಿಮೆಂಟಲ್ ಸೇವ್ ಏನಂದರೆ, ಸೊ ಇವಾಗ ವರ್ಕ್ ಮಾಡ್ತಾ ಇರ್ತೀರಾ, ಬ್ಯಾಕಪ್ ತೊಗೊಂಡಿರೋದಿಲ್ಲ, ಮಾಯಾ ಕ್ರ್ಯಾಶ್ ಆಗೋಗ್ಬಿಡುತ್ತೆ, ಇಲ್ಲ ಸಿಸ್ಟಮ್ಸ್ ಕ್ಲೋಸ್ ಆಗಿಬಿಡುತ್ತೆ, ಇಲ್ಲ ನೆಕ್ಸ್ಟ್ ಡೇ ನೀವು ಸೀನ್ ಓಪನ್ ಮಾಡಿದಾಗ ಆ ಸೀನಲ್ಲಿ ಯಾವುದೇ ಥರ ಮಾಡಲ್ಸ್ ಇರೋದಿಲ್ಲ, ಅಂದರೆ ಕ್ರ್ಯಾಶ್ ಆಗೋಗಿರುತ್ತೆ. ಸೊ ಅದನ್ನು ನಾವು ಇವಾಗ ಬ್ಯಾಕಪ್ ಇತ್ತು ಅಂತಂದರೆ ಹಿಂದ್ಗಡೆ ಫೈಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅದನ್ನು ಇಂಕ್ರಿಮೆಂಟಲ್ಸ್ ಅಂತ ಕರಿತೀವಿ. ಇಂಕ್ರಿಮೆಂಟಲ್ ಸೇವ್ ಎಲ್ಲಿರುತ್ತೆ, ಸೇವ್ ಆ್ಯಂಡ್ ಸೇವ್ ಸೀನ್ ಅಂತ ಇದೆಯಲ್ವ, ಇದರಲ್ಲಿ ಇಂಕ್ರಿಮೆಂಟಲ್ಸ್ ಅಂತ ಆಪ್ಷನ್ ಇದೆ, ಇಂಕ್ರಿಮೆಂಟಲ್ ಸೇವ್. ಇಲ್ಲಿ ಹೋಗ್ಬಿಟ್ಟು ಲಿಮಿಟ್ ಇಂಕ್ರಿಮೆಂಟ್ ಸೇವ್ ಅಂತ ಇದೆ, ಕೊಟ್ಟರೆ ನೋಡಿ 10 ಇದೆ, ಯು ಕ್ಯಾನ್ ಆ್ಯಡ್ 20 ಆರ್ 10, ಎನಿಥಿಂಗ್ ಇಸ್ ಫೈನ್. ಸೊ ಇಲ್ಲಿ ಇಂಕ್ರಿಮೆಂಟಲ್ ಸೇವ್ ಲಿಮಿಟ್ಸ್ ಅಂತಿದೆ, 10 ತೊಗೊಂಡಿದ್ದೀನಿ. ಸೇವ್ ಕೊಡಿ, ಸೇವ್ ಕೊಟ್ಟು ನೋಡಿ ಚೇಂಜಸ್ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ನೀವು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಇಂಕ್ರಿಮೆಂಟಲ್ ಆಗಿದೆ ಅಲ್ವಾ. ಸೊ ಮತ್ತೆ ಸ್ವಲ್ಪ ಚೇಂಜಸ್ ಮಾಡಿ ಆ್ಯಡ್ ಮಾಡಿ ನೋಡಿ ಇಂಕ್ರಿಮೆಂಟಲ್ 2, ಮತ್ತೆ ಸೇವ್ ಮಾಡಿ ಇಂಕ್ರಿಮೆಂಟಲ್ 3. ಸೊ ನೀವಾಗ ಇಲ್ಲೇನಾದರೂ ಕ್ರ್ಯಾಶ್ ಆಯ್ತು ಅಂದ್ಕೊಳ್ಳಿ, ಲೇಟೆಸ್ಟ್ ಫೈಲ್ ಈಸ್ 3rd one, ಲಾಸ್ಟ್ ಫೈಲ್ ಓಲ್ಡ್ ಫೈಲ್ ಈಸ್ 1. ಗೊತ್ತಾಯ್ತಲ್ವಾ. ಸೊ ಇದು ಇಂಕ್ರಿಮೆಂಟಲ್. ನೆಕ್ಸ್ಟ್ ಒನ್ ಈಸ್ ಆಟೋ ಸೇವ್ ಅಂತಂದರೆ ಏನಂದರೆ, ನಾವು ವರ್ಕ್ ಮಾಡಬೇಕಾದ್ರೆ ಸೇವ್ ಮಾಡೋದೇ ಮರ್ತೋಗ್ಬಿಡ್ತೀವಿ ಅಲ್ವಾ. ಸೇವ್ ಮಾಡೋದು ಮರ್ತೋದ್ರೆ, ಬಟ್ ಮಾಯಾ ಒಂದು ಆಪ್ಷನ್ ಕೊಟ್ಟಿದೆ ಆಟೋಮೆಟಿಕ್ಕಾಗಿ ಸೇವ್ ಆಗಬೇಕು ಅಂತ. ಅದು ಆಪ್ಷನ್ ಬಂದುಬಿಟ್ಟು ವಿಂಡೋಸ್ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರಿಫರೆನ್ಸಸ್ಸಲ್ಲಿ ಅದು ಆಪ್ಷನ್ ಇದೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಅಲ್ಲಿ ಫೈಲ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತಿದೆ, ಇಲ್ಲಿ ಎನೇಬಲ್ ಮಾಡಿಕೊಂಡ್ರೆ ನೋಡಿ ಲಿಮಿಟ್ ಆಟೋ ಸೇವ್ ಅಂತ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇವಾಗ ನಾವೇನು ಸೇಮ್ ಇಂಕ್ರಿಮೆಂಟಲ್ ಫೈಲ್ಸ್ಗೆ ನಾವು ಫೈಲ್ಸ್ನ ಡಿಫ್ರೆಂಟಾಗಿ ಇಲ್ಲಿ ಸೇವ್ ಮಾಡ್ತಿದೆಯಲ್ವ, ಅದೇ ಥರ ಆಟೋಮೆಟಿಕ್ ಸೇವ್ ಕೂಡ ಫೈಲ್ಸ್ನ ಎವ್ರಿ 5 ಮಿನಿಟ್ಸ್ ಸೇವ್ ಮಾಡ್ತಾ ಹೋಗುತ್ತೆ, ಎವ್ರಿ 5 or 10 ಮಿನಿಟ್ಸ್. ಇಲ್ಲಿದೆ ನೋಡಿ ಇಂಟರ್ವಲ್ ಮಿನಿಟ್ಸ್ ಅಂತ ಇದೆ. ಎವ್ರಿ 10 ಮಿನಿಟ್ಸ್ ಅಂದರೆ 10 ಮಿನಿಟ್ಸ್ಗೆ ಒಂದ್ಸರಿ ಸೇವ್ ಆಗುತ್ತೆ, 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್ಗೆ ಒಂದ್ಸರಿ ಸೇವ್ ಆಗುತ್ತೆ. ಅದನ್ನು 10 ಫೈಲ್ಸ್ ಆಗಿ ಸೇವ್ ಮಾಡುತ್ತೆ, 20 ಅಂದರೆ 20 ಫೈಲ್ಸ್ ಆಗಿ ಸೇವ್ ಮಾಡುತ್ತೆ. ಲಾಸ್ಟ್ ಫೈಲ್ ಈಸ್ 20th ಅಂದರೆ ಇಲ್ಲಿ 10 ಕೊಟ್ಟಿದ್ದೀನಿ, 10th ಫೈಲು. ಫಸ್ಟ್ ಫೈಲ್ ಅಂದರೆ ಓಲ್ಡ್ ಫೈಲ್ ಅಂತಂದರೆ ಫಸ್ಟ್ ಫೈಲ್ ಆಗುತ್ತೆ. ಗೊತ್ತಾಯ್ತಲ್ವ, ಸೇವ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದು ಎವ್ರಿ 10 ಮಿನಿಟ್ಸ್ಗೆ ಒಂದ್ಸರಿ ಅದಾಗದೆ ಆಟೋಮೆಟಿಕ್ಕಾಗಿ ಸೇವ್ ಮಾಡುತ್ತೆ. ಗೊತ್ತಾಯ್ತಲ್ವ. ಸೇವ್ ಅಂತಂದರೆ ಒಂದು ಇರ್ತಕ್ಕಂಥ ಒಂದು ಸೀನ್ನ ಸೇವ್ ಮಾಡುತ್ತೆ. ಸೇವ್ ಆ್ಯಸ್ ಅಂತಂದರೆ ವರ್ಷನ್ಸಾಗಿ ನಾವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಇಂಕ್ರಿಮೆಂಟಲ್ಸ್ ಅಂತಂದರೆ ಬ್ಯಾಕಪ್ಗೋಸ್ಕರ ಯೂಸ್ ಮಾಡ್ತೀವಿ. ಆಟೋ ಸೇವ್ ಅಂತಂದರೆ ಮಾಯಾ ಆಟೋಮೆಟಿಕ್ಕಾಗಿ ನಮ್ಮ ಸೀನ್ನ ಸೇವ್ ಮಾಡಿ ಕೊಡುತ್ತೆ. ಅರ್ಥ ಆಯ್ತಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.